ಪಾರ್ಟಿ ಮಾಡಿದ ಪಿಡಿಒಗಳ ಉತ್ತರದ ನಂತರ ಕ್ರಮಕ್ಕೆ ನಿರ್ಧಾರವನ್ನ ತೆಗೆದುಕೊಂಡಿರೋದು. ಎಲ್ಲರಿಗೂ ನೋಟಿಸ್ ಜಾರಿ ಮಾಡಿ ಕ್ರಮಕ್ಕೆ ಮುಂದಾದ ಸಿಇಒ. ಕರ್ತವ್ಯದ ವೇಳೆ ನೋಡಿ ಪಿಡಿಒಗಳು ಎಣ್ಣೆ ಪಾರ್ಟಿ ಮಾಡಿರುವ ಪ್ರಕರಣ ಇದು. ಪಾರ್ಟಿಯಲ್ಲಿ ಪಾಲ್ಗೊಂಡಿದ್ದ ಪಿಡಿಒಗಳಿಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತ್ ಸಿಇಒ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಜಿಲ್ಲಾ ಪಂಚಾಯತ್ ಸಿಇಒ ವಾಸಂತಿ ಅಮರ್ ನೋಟಿಸ್ ಅನ್ನ ಜಾರಿ ಮಾಡಿರೋದು. 24 ಗಂಟೆಯೊಳಗೆ ನೋಟಿಸ್ಗೆ ಉತ್ತರ ಕೊಡಿ ಅನ್ನೋದಾಗಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಪಾರ್ಟಿ ಮಾಡಿದ ಪಿಡಿಒಗಳ ಉತ್ತರದ ನಂತರ ಏನ್ ಕ್ರಮ ತೆಗೆದುಕೊಳ್ಬೇಕು ನಿರ್ಧಾರ ಆಗತ್ತೆ. ಸದ್ಯ ಎಲ್ಲರಿಗೂ ನೋಟಿಸ್ ಜಾರಿ ಮಾಡಿ ಕ್ರಮಕ್ಕೆ ಸಿಇಒ ಮುಂದಾಗಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇತ್ತು ರಾಜ್ಯದಲ್ಲಿ. ಅದಾದ ನಂತರದಲ್ಲಿ ಕೆಲಸ ಮಾಡಿ ಅಂತ ಹೇಳಿದ್ರೆ ಎಣ್ಣೆಯನ್ನ ಇಟ್ಕೊಂಡು ಅಥವಾ ಅವ್ರಿಗೆ ಬೇಕಾದ ರೀತಿಯಲ್ಲಿ ಪಾರ್ಟಿಯನ್ನ ಮಾಡಿದಂತ ವಿಚಾರದ ಸಂಬಂಧ ಅಲ್ಲಿನ ಗ್ರಾಮಸ್ಥರು ಕೂಡ ಬಹಳಷ್ಟು ಬೇಸರವನ್ನ ವ್ಯಕ್ತಪಡಿಸಿದ್ರು. ಕೆಲಸಕ್ಕೆ ಹಾಜರಾಗದೆ ಕುಳಿತುಕೊಂಡು ಎಲ್ಲೋ ಪಾರ್ಟಿ ಮಾಡಿದ್ರೆ ಅದು ಕರ್ತವ್ಯ ಲೋಪ ಅಲ್ವಾ? ಯಾವ ಕಾರಣಕ್ಕೋಸ್ಕರ ಈ ರೀತಿ ಮಾಡ್ತೀರಿ ಅಂತ. ಅದು ನೆಲಮಂಗಲದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಅದರಲ್ಲೂ ಕೂಡ ಯಾರಿಗೂ ಗೊತ್ತಾಗೋದಿಲ್ಲ ಅಂತ ಕೆಲಸಕ್ಕೆ ಗೈರಾಗಿ ಪಾರ್ಟಿ ಮಾಡಿದ್ರು, ಮೋಜು ಮಸ್ತಿ ಮಾಡಿದ್ರು. ನಾಚಿಕೆ ಆಗಬೇಕು. ಯಾಕೆ ಸರ್ಕಾರದ ವತಿಯಿಂದ ಆಯ್ಕೆಯಾದಂತಹ ಅಥವಾ ನೇಮಿಸಲ್ಪಟ್ಟಂತಹ ಅಧಿಕಾರಿಗಳು ತಲೆಯಲ್ಲಿ 3 ಅಕ್ಷರ ಇರುವಂತೆ ಯಾರೊಬ್ರು ಕೂಡ ಹೀಗೆ ಮಾಡೋದಿಲ್ಲ. ಯಾಕೆ? ಕರ್ತವ್ಯದ ಸಂದರ್ಭದಲ್ಲಿ ನಾವು ಹೇಳ್ತಾ ಇರೋದು. ಹೊರತುಪಡಿಸಿ ವೀಕೆಂಡ್ ಅಲ್ಲಿ ಏನಾದ್ರೂ ಮಾಡಿ ಅದನ್ನು ಯಾರು ಕೂಡ ಕೇಳೋದಕ್ಕೆ ಬರೋದಿಲ್ಲ. ಆದರೆ ಪ್ರಶ್ನೆ ಮಾಡಿದಂತ ಸ್ಥಳೀಯರಿಗೂ ಕೂಡ ತಮ್ಮನ್ನ ತಾವು ಸಮರ್ಥನೆ ಮಾಡ್ಕೊಳ್ಳೋ ರೀತಿಯಲ್ಲಿ ಮಾತನಾಡಿದ್ದಾರೆ ಅನ್ನುವಂತಹ ವಿಚಾರವೂ ಕೂಡ ಇದೆ. ಸದ್ಯ ಪಾಲ್ಗೊಂಡಂತಹ ವ್ಯಕ್ತಿಗಳು ಯಾರಿದ್ದಾರೆ, ಅಧಿಕಾರಿಗಳು ಯಾರಿದ್ದಾರೆ ಅವರನ್ನ ಗುರುತಿಸೋದ್ರ ಮೂಲಕ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಉತ್ತರ ಕೊಡಿ ಅನ್ನೋದಾಗಿ. ಅದಾದ ನಂತರದಲ್ಲಿ ಸರಿಯಾದ ಕ್ರಮವನ್ನ ನಾವು ತೆಗೆದುಕೊಳ್ತೀವಿ ಅನ್ನುವಂತ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ರಾಜ್ಯದಲ್ಲೆಲ್ಲ ಬಂದ್ಮೇಲೆ ನಾವು ಇಒ ಹತ್ರ ಮಾತಾಡಿದೆ. ಮತ್ತೆ ಅವ್ರಿಗೆ ಒಂದು ಲೆಟರು ಬರ್ದಿದ್ದೀನಿ ಇದ್ರ ಬಗ್ಗೆ ಎನ್ಕ್ವೈರಿ ಮಾಡಿ ರಿಪೋರ್ಟ್ ಕೊಡಿ ಅಂತ. ಮತ್ತೆ ಯಾರು ಆ ಫೋಟೋಲಿದ್ರು ಅವ್ರನ್ನೆಲ್ಲ ರೆಕಗ್ನೈಸ್ ಮಾಡಿ ನಮ್ಮ ಪಿಡಿಒಸ್ ಯಾರಿದ್ರು ಅವರಿಗೆಲ್ಲಾನು ನೋಟಿಸ್ ಜಾರಿ ಮಾಡಿದ್ದೀವಿ. 24 hours ಅಲ್ಲಿ ಅವರು ರಿಪ್ಲೈ ಕೊಡಕ್ಕೆ ಹೇಳಿದ್ದೀನಿ. ಅದ್ರ ಮೇಲೆ ನೋಡ್ಕೊಂಡು ನಾವು ಅವ್ರ ಮೇಲೆ ಆಕ್ಷನ್. ಈಗ ರಿಪ್ಲೈ ಕೊಟ್ಟಿದ್ದಾರೆ? ಇಲ್ಲ, ಇವತ್ತು ನೋಟಿಸ್ ಜಾರಿ ಮಾಡಿದ್ದೀವಿ. ವೇಟ್ ಮಾಡ್ತೀವಿ. ಇಒ ರಿಪೋರ್ಟ್ ತಗೊಂಡು ನಾನು ಈ ಥರ ಮಾಧ್ಯಮದಲ್ಲೆಲ್ಲ ಬಂದ್ಮೇಲೆ ನಾವು ಇಒ ಹತ್ರ ಮಾತಾಡಿದೆ. ಮತ್ತೆ ಅವ್ರಿಗೆ ಒಂದು ಲೆಟರು ಬರ್ದಿದ್ದೀನಿ ಇದ್ರ ಬಗ್ಗೆ ಎನ್ಕ್ವೈರಿ ಮಾಡಿ ರಿಪೋರ್ಟ್ ಕೊಡಿ ಅಂತ. ಮತ್ತೆ ಯಾರು ಆ ಫೋಟೋ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮಾಂಜಿ. ಗಮನಿಸ್ತಾ ಇದ್ವಿ ಒಂದಷ್ಟು ಮಾಹಿತಿಯ ಪ್ರಕಾರ ಅವರು ಯಾವುದೋ ದೇವಸ್ಥಾನದ ತಪ್ಪಲಿನಲ್ಲಿ ಕುಳಿತುಕೊಂಡು ಪಾರ್ಟಿ ಮಾಡಿರೋದು ಗೊತ್ತಾಗ್ತಾ ಇದೆ. ಸಂಬಂಧಪಟ್ಟ ಹಾಗೆ ಸ್ಥಳೀಯರು ಏನಂತಾರೆ, ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆಯಾ, ಏನಿದೆ ಹೆಚ್ಚಿನ ಡೀಟೇಲ್ಸ್? ಏನಂತಂದ್ರೆ ಈ ಒಂದು ಪ್ರಕರಣ ನಡೆದು ಕಳೆದ ವಾರ ಈ ಒಂದು ಪ್ರಕರಣ ನಡೆದಿದೆ. ನೆಲಮಂಗಲ ತಾಲೂಕಿನ ಪಿಡಿಒಗಳು ಏನಂತಂದ್ರೆ ಕರ್ತವ್ಯದ ವೇಳೆಯಲ್ಲಿ ಕರ್ತವ್ಯನ ಮರೆತು ಏನಂತಂದ್ರೆ ಒಂದು ಎಣ್ಣೆ ಪಾರ್ಟಿ ಅಂದ್ರೆ 4-5 ಜನ ಪಿಡಿಒಗಳು 7-8 ಜನ ಪಿಡಿಒಗಳು ಸೇರಿದಂತೆ ಬಿಲ್ ಕಲೆಕ್ಟರ್ ಎಲ್ಲಾನು ಸೇರಿ ಕರ್ತವ್ಯದ ವೇಳೆ ಕರ್ತವ್ಯನ ಮರೆತು ಒಂದು ಎಸ್ಐಆರ್ ಪ್ರಕ್ರಿಯೆ ಈ ಒಂದು ಹಂತದಲ್ಲಿ ಏನಂತಂದ್ರೆ ಎಲ್ಲಾ ಕೆಲಸ ಪ್ಲಸ್ ಗ್ರಾಮ ಪಂಚಾಯತಿ ಕೆಲಸನೂ ಮರೆತು ಒಂದು ಎಣ್ಣೆ ಪಾರ್ಟಿ ಮಾಡ್ಕೊಂಡಿದ್ದು ಈ ಬಗ್ಗೆ ಏನಂತಂದ್ರೆ ಸಾಕಷ್ಟು ಸುದ್ದಿ ಏನಂತಂದ್ರೆ ವೈರಲ್ ಆಗಿತ್ತು. ಸಾಮಾಜಿಕ ಜಾಲತಾಣಗಳು ಸಹ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು. ಈ ಒಂದು ಸಂಬಂಧ ಏನಂತಂದ್ರೆ ನಿನ್ನೆ ಗ್ರಾಮೀಣಾಭಿವೃದ್ಧಿ ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರು ಸಹ ಈ ಬಗ್ಗೆ ಸೂಕ್ತ ಕ್ರಮಕ್ಕಾಗಿ ಏನಂತಂದ್ರೆ ಸೂಚನೆ ನೀಡಿದ್ದು. ಈ ಬೆನ್ನಲ್ಲೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಸಿಇಒ ಆದಂತ ವಾಸಂತಿ ಅಮರ್ ಅವರು ನಿನ್ನೆ ಏನಂತಂದ್ರೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನಂತಂದ್ರೆ ಈ ಒಂದು ಪಿಡಿಒಗಳ ಮೇಲೆ ಸೂಕ್ತ ಕ್ರಮ ಜರುಗಿಸಲು ಈಗಾಗಲೇ ನೋಟಿಸ್ ಜಾರಿ ಮಾಡಲಾಗಿದೆ. 24 ಗಂಟೆಗಳ ಒಳಗಾಗಿ ಅವರಿಂದ ಉತ್ತರ ಬಂದಂತ ನಂತರ ಅವ್ರ ಮೇಲೆ ಸೂಕ್ತವಾದಂತಹ ಕ್ರಮ ಜರುಗಿಸ್ತೀವಿ ಅಂತೇಳಿ ಈಗಾಗಲೇ ಒಂದು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟಿರುವಂತದ್ದು. ಥ್ಯಾಂಕ್ ಯು ರಾಮಾಂಜಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.